ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಮಾರ್ನಿಂಗಲ್ಲಿ ಸ್ವಲ್ಪ ಸ್ಪೆಷಾಲಿಟಿ ಇದೆ. ಆ ಸ್ಪೆಷಾಲಿಟಿ ಏನು ಅಂತ ನಿಮಗೆ ಗೊತ್ತಾದರೆ ನೀವೇನು ಶಾಕ್ ಆಗಲ್ಲ ಬಿಡಿ. ಬಟ್ ಆ ಸ್ಪೆಷಾಲಿಟಿನ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಅ ಸೆಕೆಂಡ್. ಲುಕ್ ಹೂ ವಿ ಹ್ಯಾವ್. ಹಾಯ್ ಪ್ರಜ್ಞಾ. ಗುಡ್ ಮಾರ್ನಿಂಗ್. ಹೇಗಣ, ಶೀ ಇಸ್ ಕಾಲ್ಡ್ ಆಸ್ ಹೇಗಣ. ಸೊ ಇವತ್ತು ನಮಗೆ ಬ್ರೇಕ್ಫಾಸ್ಟ್ಗೆ ವಿ ಹ್ಯಾವ್ ಅವಲಕ್ಕಿ ಆ್ಯಂಡ್ ವಾಟರ್ಮೆಲನ್. ಸೊ ಎದ್ದು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಅವಳು ಆಲ್ ಆಫ್ ಅ ಸಡನ್ ಬಂದಳು. ದೆರ್ ವಾಸ್ ನೋ ಪ್ಲ್ಯಾನ್ಸ್. ನೆನ್ನೆ ನೈಟ್ ಅವಳಿಗೆ ಸೈಕ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಒಂದು 9:30 ಹಂಗೆ ಕಾಲ್ ಮಾಡಿ, ಡುಮಿ ನಾನು ಲೊಕೇಶನ್ ಕಳಿಸು ದಯವಿಟ್ಟು ಅಂತ ಹೇಳಿಬಿಟ್ಟು ಬಂದಿದ್ದಾಳೆ. ಹಾಗಾಗಿ ಏನೂ ಪ್ಲ್ಯಾನ್ ಇರಲಿಲ್ಲ. ಆ್ಯಂಡ್ ಇಷ್ಟು ಅಡುಗೆ ಅವಳಿಗೆ ಪರಮಾನ್ನ ಭೋಜನ ಇದ್ದಂಗೆ ನಮಗೆಲ್ಲ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ದಿನ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಡೇ. ನಿಮಗೆ ಡೈಲಿ ವ್ಲಾಗ್ ಥರ ಸುಮ್ಮನೆ ನನ್ನ ಮುಖ ಅಷ್ಟೇ ನೋಡೋಕ್ಕೆ ಸಿಗಲ್ಲ. ಯು ವಿಲ್ ಗೆಟ್ ಟು ನೋ ಸಮಥಿಂಗ್ ಎಲ್ಸ್ ಆಲ್ಸೋ. ಯಾಕೆ ಅಂದರೆ ಇವತ್ತು ನನ್ನ ಫ್ರೆಂಡಿನ ಬೇಬಿ ಶವರ್ ಇದೆ. ಓಫ್ ಗುರು, ಎಲ್ಲಿ ನಾವು ಆಳ್ವಾದಲ್ಲಿದ್ದಾಗ ಹೆಂಗಿರ್ತಾ ಇದ್ವಿ, ಇವಾಗ ಅವ್ರಿಗೆ ಮದುವೆ ಆಗಿ ಮಗುವಾಗಿ ಅವ್ರ ಬೇಬಿ ಶವರಿಗೆ ಅಟೆಂಡ್ ಮಾಡೋ ಥರ ಆಗ್ತಾಯಿದೆ. ಆ್ಯಸ್ ಎ ಸೆಡ್, ಇವತ್ತಿನ ವ್ಲಾಗಲ್ಲಿ ಯು ವಿಲ್ ಸಿ ಸೋ ಮೆನಿ ಥಿಂಗ್ಸ್. ಅಂದರೆ ನನ್ನ ಬಿಟ್ಟು 4 ಜನ ಎಕ್ಸ್ಟ್ರಾ ಮುಖ ನಿಮಗೆ ನೋಡ್ತೀರಾ. ಸೊ ವೇಟ್ ಇನ್ ವಾಚ್. ಹೌ ಇಸ್ ಅವಲಕ್ಕಿ? ಮನೇಲಿ ಮಾಡಿರೋ ಥರನೇ ಇದೆ. ಮನೇಲೇ ಮಾಡಿರೋದು ಅಂದಮೇಲೆ ಮನೇಲಿ ಮಾಡಿರೋ ಥರ ಇರಲ್ವಾ? ಚೆನ್ನಾಗಿದೆ, ತಿನ್ಬೋದು. ಸೂಪರ್ ಥ್ಯಾಂಕ್ಸ್. ಆ್ಯಸ್ ಎ ಸೆಡ್, ಐ ಹ್ಯಾವ್ ಫಂಕ್ಷನ್ ಟು ಅಟೆಂಡ್. ಬಟ್ ನಾವು ತಿಂಡಿ ತಿನ್ಕೊಂಡು ಹೆಂಗೆ ಮಾತಾಡ್ತಾ ಕೂತ್ವಿ ಅಂದರೆ 12 ಗಂಟೆ ಆಗಿದ್ದೇ ಗೊತ್ತಾಗಲಿಲ್ಲ. ಇವಾಗ ಐ ಆಮ್ ರನ್ನಿಂಗ್ ಲೇಟ್. ಪಟ್ ಅಂತ ರೆಡಿಯಾಗಿ ಬರ್ತೀನಿ. ಗೆಟ್ ರೆಡಿ ವಿತ್ ಮೀ ಮಾಡೋಷ್ಟು ಟೈಮ್ ಇಲ್ಲ. ಸೊ ಪಟ್ ಅಂತ ರೆಡಿಯಾಗಿ ಬರ್ತೀನಿ. ಓಕೆ, ದಿಸ್ ಈಸ್ ಮೈ ಫೈನಲ್ ಲುಕ್. ಈಗ ಕಾಣಿಸ್ತಾ ಇದ್ದೀನಿ. ಓಲೆ ಆಕ್ಸೆಸರೈಸ್ಡ್ ವಿತ್ ದಿಸ್ ಇಸ್ ಫ್ರಮ್ ಪಲ್ಮೋನಾಸ್. ಐ ಥಿಂಕ್ ಇದು ಫ್ರಮ್ ಝೂಡಿಯೋ. ದಿಸ್ ಈಸ್ ಮೈ ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಓಕೆ, ವಿ ಆರ್ ಇನ್ ಲೇಟ್, ಸೊ ಹೊರಟ್ಬಿಡೋಣ. ವಿ ಆರ್ ರೆಡಿ. ನಾನು ಫಂಕ್ಷನ್ಗೆ ಹೋಗ್ತಿದ್ದೀನಿ, ಅವಳವಳ ಮನೆಗೆ ಹೋಗ್ತಾ ಇದ್ದಾಳೆ. ಫುಲ್ ಚಳಿ ಇದೆ ಗೈಸ್. ನೋಡಿ ಹೆಂಗೆ ಪ್ಯಾಕಪ್ ಆಗಿದ್ದಾಳೆ. ಸಕ್ಕರೆ. ಫೈನಲಿ ಐ ಆಮ್ ಬ್ಯಾಕ್ ಹೋಮ್. ಆ್ಯಕ್ಚುಲಿ ಅರ್ಜೆಂಟಲ್ಲಿ ನಾನು ಇವತ್ತು ಹೊರಟೋದೆ. ಯು ಆಲ್ರೆಡಿ ನೋ. ಐ ಹ್ಯಾವ್ ಟೇಕನ್ 12 ಗಂಟೆಗೆ ಸ್ನಾನಕ್ಕೆ ಹೋದವಳು. ಸ್ನಾನ ಮಾಡಿ ರೆಡಿಯಾಗಿ ಬೈ 12:23 ಐ ವಾಸ್ ರೆಡಿ ಆಟೋ ಬುಕ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಲುಕ್ ಅಟ್ ಮೈ ಮೇಕಪ್, ಲುಕ್ ಅಟ್ ದಿಸ್ ಕಾಜಲ್. ನಾನು ಎಷ್ಟು ಖುಷಿ ಆಯಿತು ಗೊತ್ತಾ. ಐ ಹ್ಯಾವ್ ಎಷ್ಟು ಚೆನ್ನಾಗಿ ಲೈನರ್ ಹಚ್ಕೊಂಡಿದ್ದೀನಿ ಅಂತಂದರೆ ಐ ವಾಸ್ ಇಂಪ್ರೆಸ್ಡ್ ಬೈ ಮೈ ಸೆಲ್ಫ್. ಇವಾಗ ಮನೆಗೆ ಬಂದು ನೋಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಬೇಕು ಹೋಗಿ ಎಷ್ಟು ಬಂದಿದ್ದೀನಿ ಗೊತ್ತಾ. ಇಟ್ಸ್ 2:15. ಆಲ್ರೆಡಿ ನಾನು ಮನೇಲಿ ರೀಚ್ ಆಗಿದ್ದೀನಿ. ಯಾಕೆ ಅಂತಂದರೆ ನಾನೇನು ತಿನ್ನಲಿಲ್ಲ. ದಿಸ್ ಮೈಟ್ ಬಿ ದ ಫಸ್ಟ್ ಫಂಕ್ಷನ್ ವೇರ್ ನಾನು ಅಟೆಂಡ್ ಮಾಡಿ ಏನೂ ತಿಂದಲೇ ಬಂದಿರೋ ಅಂಥದ್ದು. ಬಿಕಾಸ್ ನಾನು ಡಯಟಲ್ಲಿದ್ದೀನಿ ಅಂತ. ಇದು ನನಗೆ ಅಚೀವ್ಮೆಂಟ್ ಅಪ್ಪ. ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನನಗಂತೂ ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ಆ್ಯಂಡ್ ನಂಗೆ ಆಫೀಸ್ ಬೇರೆ ಇತ್ತು, ಸೊ ಟೈಮ್ ಹೋಗ್ಬಿಡುತ್ತೆ, ವರ್ಕ್ ಮಾಡಬೇಕು ಅಂತ ಬೇಗ ಬಂದೆ. ಬಟ್ ಎಷ್ಟು ಬ್ಯೂಟಿಫುಲ್ಲಾಗಿ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ವೀಡಿಯೋಸ್. ಬಟ್ ಸಿ, ಪ್ರಕೃತಿ, ಹರ್ ನೇಮ್ ಇಸ್ ಪ್ರಕೃತಿ, ಬಟ್ ಐ ಕಾಲ್ ಹರ್ ಪೆಕ್ರಿ. ನಾವು ಯಾರಿಗೂ ಸಹ ಫುಲ್ ಹೆಸರಿಡ್ದು ಕರೆದು ಲೈಫಲ್ಲಿ ಗೊತ್ತೇ ಇಲ್ಲ. ಸಾರಿ, ಅಮ್ಮನ ಕಾಲ್ ಬಂತು, ಸೊ ಅದಕ್ಕೆ ಮಾತಾಡಿದೆ ಪಿಕ್ ಮಾಡಿ. ಏನು ಹೇಳ್ತಿದ್ದೆ ನಾನು? ಹಾಂ, ಸೊ ಬೆಳಗ್ಗೆ ನನ್ನ ಫ್ರೆಂಡ್ ಮೀಟ್ ಆಗಿದ್ನಲ್ಲ, ನಾವಿಬ್ಬರು 1999 ಫ್ರೆಂಡ್ಸು. ಅಂದರೆ LKG ನಾವಿಬ್ಬರು ಫ್ರೆಂಡ್ಸ್. ಅವಳ ಹೆಸರು ಪ್ರಜ್ಞಾ ಅಂತ. ವಿ ಕಾಲ್ ಹರ್ ಹೆಗಣ. ಓಕೆ, ನೆಕ್ಸ್ಟ್ ಇವಳು ನನಗೆ PUC ಫ್ರೆಂಡ್, ಆಳ್ವಾಸ್ ಫ್ರೆಂಡ್ ಪ್ರಕೃತಿ ಅಂತ. ನಾನು ಒಂದು ಸ್ಟೋರಿಲಿ ಹೇಳಿದ್ದೆ, ನೆನಪಿದ್ಯಾ? ಪೆಕ್ರಿ ರೂಮಿಗೆ ಹೋಗ್ತಿದ್ವಿ ಅಂತ. ಅವಳದೇ ಬೇಬಿ ಶವರಿಗೆ ನಾನು ಇವತ್ತು ಹೋಗಿದ್ದು. ಅವಳ ಹೆಸರು ಪ್ರಕೃತಿ, ಬಟ್ ನಾವು ಕರೆಯೋದು ಪೆಕ್ರಿ ಅಂತ. ನನ್ನ ಹೆಸರು ಭೂಮಿ, ಕರೆಯೋದು ಡುಮ್ಮಿ. ಎಲ್ಲರೂ ಡುಮ್ಮಿ ಅಂತಲೇ ಕರೆಯೋದು ಬಿಡಿ. ನನ್ನ ಫ್ರೆಂಡ್ಸಲ್ಲಿ ಯಾರು ನನ್ನ ಭೂಮಿ ಅಂತಲೇ ಕರೆಯೋಲ್ಲ. ಡುಮ್ಸ್ ಇದನ್ನೇ ಕರೆಯೋದು. ಸೊ ಪೆಕ್ರಿ ಬೇಬಿ ಶವರ್ಗೆ ಹೋದಾಗ ಅವಳ ಮದುವೆಯಲ್ಲೂ ಸಹ ಅವಳು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸಿದ್ಲು. ಅವಳೊಂಥರ ನಮ್ಮ ಕೃಷ್ಣ ಸುಂದರಿ ಥರ. ಆ್ಯಂಡ್ ಇದರಲ್ಲೂ ಅಷ್ಟೇ ಲಕ್ಷಣವಾಗಿ ಕಾಣಿಸ್ತಾ ಇದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ನನಗೆ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ.
ಆ್ಯಕ್ಚುಲಿ ನಂದು ಇನ್ನೊಬ್ಳು ಫ್ರೆಂಡೂ ಸಹ ಕ್ಯಾರಿಂಗ್ ಆಯಿತಾ, ಅವಳು ಬೇಬಿ ಶವರ್ಗೆ ನನಗೆ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಎವರ್ ಬೇಬಿ ಶವರ್ ಐ ಹ್ಯಾವ್ ಅಟೆಂಡೆಡ್. ಕಾಲೇಜಲ್ಲಿದ್ವಿ, ಕ್ಲಾಸಸ್ಸಲ್ಲಿದ್ವಿ, ಯಾವಾಗ ಮದುವೆ ಆಗಿ ಹೇಗೆ ಬೇಬಿ ಶವರ್ನ ಅಟೆಂಡ್ ಮಾಡ್ಕೋತಿದ್ದೀವಿ, ಕಾಲ ಹೆಂಗೆ ಓಡ್ತಾ ಇದೆ ನೋಡಿ ಯಪ್ಪ. ಬಟ್ ಇಟ್ ವಾಸ್ ವೆರಿ ಗುಡ್. ಫಂಕ್ಷನಲ್ಲಿ ನಾನು ಏನೂ ತಿಂದಿಲ್ಲ ಗೈಸ್. ಐ ಹ್ಯಾವ್ ಕಮ್ ಹೋಮ್ ವಿತೌಟ್ ಈಟಿಂಗ್ ಎನಿಥಿಂಗ್ ಬಿಕಾಸ್ ಡಯಟಿಂಗ್ ಮಾಡ್ತಿದ್ದೆ ಅಂತ. ಈ ಕನ್ಸಿಸ್ಟೆನ್ಸಿ ಇದೆಯಲ್ಲ, ನನಗೆ ನಾನೇ ಮೆಚ್ಕೋಬೇಕು ನೋಡಿ. ಆ್ಯಂಡ್ ಆ್ಯಸ್ ಎ ಸೆಡ್, ಮೇಕಪ್ ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಚಳಿ ಇದೆಯಲ್ಲ, ಏನಕ್ಕೆ ಬೇಕು, ಸ್ಲೀವ್ಲೆಸ್ ಬೇಡ ಅಂದ್ಕೊಂಡು ಇದನ್ನು ಹಾಕ್ಕೊಂಡು ಹೋದೆ. ಲಾಸ್ಟ್ ಮೂಮೆಂಟಲ್ಲಿ ಇವೆಲ್ಲ ಎತ್ಕೊಂಡಿದ್ದು. ಫಂಕ್ಷನ್ ಅಲ್ವಾ, ನಾರ್ಮಲ್ ಜ್ಯುವೆಲ್ಸ್ ಹಾಕೋಬೇಡ ಕಡೆ, ಏನಾದ್ರು ಹಾಕ್ಕೊಂಡು ಹೋಗು ಅಂದು. ಸೊ ಐ ಆ್ಯಡೆಡ್ ದಿಸ್. ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ. ಇದನ್ನು ನಾನು ಲೈಫಲ್ಲಿ ಓಲೆ ಹಾಕಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಸಿ ಹೌ ಬ್ಯೂಟಿಫುಲ್ ಇಟ್ಸ್ ಲುಕಿಂಗ್ ಅಲ್ವಾ. ಓಕೆ, ಇವಾಗ ಐ ಹ್ಯಾವ್ ಟು ಹ್ಯಾವ್ ಸಮಥಿಂಗ್. ಐ ವಿಲ್ ಹ್ಯಾವ್ ರವೆ ಗಂಜಿ ಕುಡ್ಕೊಂಡು ಕೆಲಸಕ್ಕೆ ಕೂತ್ಕೊಬಿಡೋಣ, ಇಲ್ಲಾಂದರೆ ಲೇಟಾಗಿ ಹೋಗ್ಬಿಡುತ್ತೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಲಸಕ್ಕೇನೋ ಕೂತಿದ್ದೀನಿ. ಬಟ್ ಎಷ್ಟು ಚಳಿ ಅಂದರೆ, ಸಿ ಹೌ ಐ ಆಮ್ ಸಿಟ್ಟಿಂಗ್. ಬೆಡ್ ಮೇಲೆ ಬ್ಲ್ಯಾಂಕೆಟ್ ಇಟ್ಕೊಂಡು ಕೂತಿದ್ದೀನಿ. ಅಷ್ಟೊಂದು ತೀರಾ ಚಳಿ ಇಲ್ಲ, ಬಟ್ ಕೋಸಿಯಾಗಿರಬೇಕು ಅಂತ ಅನಿಸೋ ಥರ ಅಂಥ ಟೈಮು. ಆ್ಯಂಡ್ ನಾನು ಮೇಕಪ್ ಏನಕ್ಕೆ ತೆಗೆದಿಲ್ಲ ಅಂತಂದರೆ, ರೀಲ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಏನೂ ರೀಲ್ ಕಾನ್ಸೆಪ್ಟ್ ತಲೆಗೆ ಬರ್ತಾ ಇಲ್ಲ, ಏನು ಮಾಡ್ಬೋದು ಅಂತ. ಒಂದು ಡ್ಯಾನ್ಸ್ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಅದಕ್ಕೆ ನಂಗೆ ಟೈಮ್ ಬೇಕು ಪ್ರಾಪರಾಗಿ ಶೂಟ್ ಮಾಡೋದಕ್ಕೆ. ಆ್ಯಂಡ್ ಇವತ್ತು ಲೈಟ್ ಅಷ್ಟಿಲ್ಲ, ಸ್ವಲ್ಪ ಮೋಡ ಇದೆ, ಸೊ ನ್ಯಾಚುರಲ್ ಲೈಟ್ ಬರ್ತಾ ಇಲ್ಲ. ನೋಡೋಣ ಏನು ಮಾಡೋದು ಅಂತ. ಬಟ್ ಇಟ್ಸ್ ಸೊ ಬ್ಯೂಟಿಫುಲ್. ಎಲ್ಲಿದೆಯೋ ನ್ಯಾಯ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಗುರು, ನನ್ನ ಮುಖ ನೋಡ್ತಾ ಇದ್ದೀರಾ? ಈ ಹೂವಿನಂಥ ಹುಡುಗಿಗೆ ಕೆಲಸ ಕೊಟ್ಟು ಹಿಂಗೆ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದ್ರ ಜೊತೆ ನಂಗೆ ಹೊಟ್ಟೆ ಬೇರೆ ಹಸಿತಾ ಇದೆ. ನಾನೇನು ಮಾಡಿದೆ ಗೊತ್ತಾ, ನನಗೆ ಹ್ಯೂಮನ್ ಬೀಯಿಂಗ್, ನಾನು ಒಬ್ಳು ಮನುಷ್ಯಳಲ್ವಾ, ನನಗೂ ಕ್ರೇವಿಂಗ್ಸ್ ಆಗುತ್ತೆ, ನನಗೂ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ಬಟ್ ನಾನು ಶುಗರ್ ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಹೆಲ್ತಿ ಆಪ್ಷನ್ ಏನು ಮಾಡೋಣ ಅಂತಂದರೆ, ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಥರ ಶುಗರ್ ಇಲ್ಲ ಅಂದರೆ ಬೆಲ್ಲದ್ದೇನಾದರೂ ಸ್ವೀಟ್ ನೋಡಿ ನಾನು ತರಿಸ್ಕೊತೀನಿ, ಆಯಿತಾ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್. ಕಾಣಿಸ್ತಿದ್ಯಾ? ಇದೇನು ಅಂತಂದರೆ ಗಜಕ್ ರೋಲ್. ಅದೇನು ಅಂದರೆ, ಇವಾಗ ಕಡಲೆ ಮಿಠಾಯಿ ಕಸಿನ್ಸು ಆಫ್ರಿಕಾಗೆ ಹೋಗಿ ಅಲ್ಲ ಅಮೇರಿಕಾಗೋ ಅಥವಾ ಫಾರಿನ್ಗೋ ಹೋಗಿ ಬಂದಾಗ ಹೆಂಗೆ ಹಾಕ್ತಾರೆ ಆ ಥರ ಸ್ವಲ್ಪ ಕಡಲೆ ಮಿಠಾಯಿ ಥರನೇ ಇರುತ್ತೆ. ಆದರೆ ಕಡಲೆ ಮಿಠಾಯಿ ಅಲ್ಲ, ಇದನ್ನು ಕಡಲೆ ಬೀಜದಲ್ಲಿ ಮಾಡಿರಲ್ಲ, ಎಳ್ಳಲ್ಲಿ ಮಾಡಿರ್ತಾರೆ. ಸೊ ಇದು ಹೇಗಿರುತ್ತೆ, ನಾನು ಆಲ್ರೆಡಿ ಒಂದು ತಿಂದಿದ್ದೀನಿ, ಸೊ ಇವಾಗ ತಿನ್ನೋಕ್ಕೆ ಹೋಗಲ್ಲ. ಸೊ ಈ ಥರ ರೋಲ್ ಆಗಿರುತ್ತೆ, ಆಯಿತಾ. ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಸಿ ಈ ಥರ ವೇಟ್ ಫೋಕಸ್ ಬಿಡಿ. ಇದು ರೋಲ್ ಥರ ಇರುತ್ತೆ, ಎಳ್ಳಿನ ರೋಲು. ಸೊ ನಾನು ಇದನ್ನು ಯಾವಾಗಲಾದರೂ ಒಂದೊಂದು ಸತಿ ತುಂಬ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಐ ವಿಲ್ ಈಟ್ ದಿಸ್. ಅದರಲ್ಲಿ ಎಳ್ಳಿರುತ್ತಲ್ವಾ, ಇಟ್ ಈಸ್ ಅ ವೆರಿ ಗುಡ್ ಫ್ಯಾಟ್, ನಿಮಗೆ ಚೆನ್ನಾಗೂ ಅನಿಸುತ್ತೆ. ಆಮೇಲೆ ಶುಗರ್ ಕಂಟೆಂಟ್ ಜಾಸ್ತಿ ಇರಲ್ಲ, ಬೆಲ್ಲ ಇರುತ್ತೆ, ಶುಗರ್ದು ಬರುತ್ತೆ. ಬಟ್ ನಾನು ನೋಡಿ ಸ್ಪೆಸಿಫಿಕಲಿ ಬೆಲ್ಲದೇ ತರಿಸ್ಕೋತೀನಿ. ನಾರ್ಮಲ್ ಗಜಕ್ಕೂ ಬರುತ್ತೆ, ಇನ್ನೊಂದು ಗಜಕ್ ರೋಲ್ ಅಂತ ಬರುತ್ತೆ. ಅದು ಗಜಕ್ಕೋ ಗೊತ್ತಿಲ್ಲ, ನಾನು ಗಜಕ್ ಅಂತೀನಿ. ಗಜಕ್ ರೋಲ್ ಅಂತ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ನನಗೆ ಫೇವ್ರೆಟ್. ಒಂಥರ ಎಳ್ಳಿನ ಉಂಡೆ ಥರ ಇರುತ್ತೆ. ಅದನ್ನು ತರಿಸ್ಕೊಂಡು ತಿಂದೆ. ಈಗ ರಾತ್ರಿ ಊಟ ಏನು ಮಾಡಬೇಕು ಅನ್ನೋವಂಥದ್ದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಅದನ್ನು ನಾನು ಇನ್ನೂ ಯೋಚನೆ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಗಂಜಿ ಕುಡಿತೀನಿ ಅಂತ ಹೇಳ್ತಾ ಇದ್ನಲ್ಲ. ಸೊ ನೀವೆಲ್ಲರೂ ನನಗೆ ಹೇಳ್ತಾ ಇದ್ರಿ, ಏನು ಗಂಜಿ ಕುಡಿತೀರಾ ಅಂತ. ನಾನು ಕುಡಿಯೋದು ರವೆ ಗಂಜಿ ಮಾತ್ರ. ರಾಗಿ ಅಂಬ್ಲಿ ಅಂತೀನಿ ನಾನು, ನಮ್ಮ ಕಡೆ ಗಂಜಿ ಅನ್ನಲ್ಲ. ಸೊ ರಾಗಿ ಅಂಬ್ಲಿ ಕುಡಿಯೋದಾದರೆ ಮಧ್ಯಾಹ್ನ ಕುಡೀರಿ, ರಾತ್ರಿ ಯಾವುದೇ ಕಾರಣಕ್ಕೂ ರಾಗಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಕೇಳಿರೋ ಪ್ರಕಾರ ರಾಗಿ ಅಥವಾ ಜಾಸ್ತಿ ಫೈಬರ್ ಇರೋವಂಥದ್ದು ಡೈಜೆಷನ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ರಾತ್ರಿ ನಮ್ಮ ಬಾಡಿದು ಮೋಟಾರ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಬಿಕಾಸ್ ಆಫ್ ವಿಚ್ ಡೈಜೆಷನ್ ಅಷ್ಟು ಈಸಿಯಾಗಿ ಆಗಲ್ಲ. ಸೊ ನೀವೇನಾದರೂ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ಕುಡಿಬೇಕು ಅಥವಾ ಮುದ್ದೆ ತಿನ್ನಬೇಕು ಅಂದರೆ ಈಟ್ ಇಟ್ ಇನ್ ದ ನೂನ್, ನಾಟ್ ಇನ್ ದ ನೈಟ್. ಇವತ್ತು ರಾತ್ರಿಗೆ ಐ ಡೋಂಟ್ ಹ್ಯಾವ್ ಐಡಿಯಾ ಏನು ತಿಂತೀನಿ ನಾನು ಅಂತ. ಬಟ್ ಇನ್ನೂ ಕೆಲಸ ಮಾಡಿ ಲೆಟ್ಸ್ ಸಿ ವಾಟ್ ಐ ಕ್ಯಾನ್ ಕುಕ್ ಅಂತ. ಫೈನಲಿ ಕೆಲಸ ಮುಗಿಸ್ಕೊಂಡು ಯು ಕ್ಯಾನ್ ಸಿ ಫ್ರೆಶ್ ಅಪ್ ಆಗಿ ಬಂದು ಕೂತಿದ್ದೀನಿ.
ಐ ವಾಂಟೆಡ್ ಟು, ಏನು ಗೊತ್ತಾ, ಇಟ್ ಹ್ಯಾಸ್ ಬೀನ್ ಸೋ ಮೆನಿ ಡೇಸ್ ನಾನ್ ವೆಜ್ ತಿಂದಿಲ್ಲ. ಬಟ್ ಆ್ಯಸ್ ಸಚ್ ನಂಗೆ ನಾನ್ ವೆಜ್ಗೆ ಕ್ರೇವಿಂಗ್ಸ್ ಆಗ್ತಾಯಿಲ್ಲ. ನಾನು ನಿಮಗೊಂದು ಐಡಿಯಾ ಹೇಳ್ಕೊಡ್ತೀನಿ, ಹೌ ಯು ಕ್ಯಾನ್ ಹೋಲ್ಡ್ ಯುವರ್ ಕ್ರೇವಿಂಗ್ಸ್ ಅಂತ. ನೀವು ಎಲ್ಲಾದರೂ ಒಂಥರ ಪಿಂಟ್ರೆಸ್ಟ್ ಕೈಂಡು ನೀಟಾಗಿ ಎಲ್ಲರೂ ಒಂದು ಕಡೆ ಬರೆದು ನಿಮ್ಮ ಫೋನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಇಷ್ಟು ಡೇಸ್ಗೆ, ಫಾರ್ ಎಕ್ಸಾಂಪಲ್ ಡಿಸೆಂಬರ್ 15th ಅಷ್ಟೊತ್ತಿಗೆ ನಾನು ಇಷ್ಟು kg ಲೂಸ್ ಮಾಡಿಕೊಂಡ್ರೆ ನಾನು ಇದು ಒಂದು ಹೊತ್ತು ಊಟನ ಹೀಗೆ ಚೀಟ್ ಮಾಡ್ತೀನಿ ಅಂತ ಬರೆದಿಟ್ಕೊಳ್ಳಿ. ಓಕೆ, ಆಮೇಲೆ ನಿಮಗೆ ಯಾವಾಗಲೇ ಏನು ಕ್ರೇವಿಂಗ್ಸ್ ಆಗಲಿ ಅದನ್ನು ನೋಡಿ. ನಿಮ್ಮ ಫೋನು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕ್ಕೆ ಹೋಗೋಕ್ಕೂ ಮುಂಚೆ ಆ ಕನ್ಸಿಸ್ಟೆನ್ಸಿ ನಿಮಗೆ ಇರಬೇಕು ಗೈಸ್, ಕಮ್ ಆನ್. ಸೊ ಅಟ್ಲೀಸ್ಟ್ ಆನ್ಲೈನಿಗೆ ಹೋಗೋದನ್ನು ಆರ್ಡ್ರ್ ಮಾಡೋ ಬದಲು ಏನೇ ಕ್ರೇವಿಂಗ್ಸ್ ಆಗಲಿ ಅದೊಂಥರ ಬೋರಿಂಗಾಗಿ ಬರೆದಿಟ್ಕೋಬೇಡಿ ಆಯಿತಾ. ಪಿಂಟ್ರೆಸ್ಟಿ ಕೈಂಡ್ ಆಫ್ ಥಿಂಗ್ಸ್, ಈಗ ಕ್ಯಾನ್ವಾಗೆ ಹೋಗಿ ಎಡಿಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ಮದೊಂದು ಹಳೆ ಪಿಕ್ಕು ಸಣ್ಣ ಇರೋದು, ಇನ್ನೊಂದು ನಿಮ್ಮದೊಂದು ಇವಾಗಿನ ಪಿಕ್ಕು ದಪ್ಪ ಇರೋವಂಥದ್ದು, ಆಮೇಲೆ ಐ ಹ್ಯಾವ್ ಟು ಲೂಸ್ ವೇಟ್ ಅನ್ನೋವಂಥ ಕಂಪ್ಲೀಟ್ ಸ್ಟಿಕ್ಕರ್ಸ್, ಸ್ವಲ್ಪ ಮೋಟಿವೇಶನ್ಗೆ ನಿಮಗೆ ಹೇಗೆ ಬೇಕೋ ಹಂಗೆ ಮಾಡಿಕೊಂಡು ಅದನ್ನು ನೋಡಿ. ನಿಮಗೆ ಯಾವಾಗ ಕ್ರೇವಿಂಗ್ ಆಗುತ್ತೆ ಅವಾಗ ನೋಡ್ಕೊಳ್ಳಿ. ಆ್ಯಂಡ್ ಕೀಪ್ ಇಟ್ ಇನ್ ಮೈಂಡ್, ಡಿಸೆಂಬರ್ 15 ಅವತ್ತು ತಿನ್ನೋಣ. ಅದು ಒಂದು ಮೋಟಿವೇಶನಲ್ಲೇ ನೀವು ನಿಮ್ಮ ಕ್ರೇವಿಂಗ್ಸ್ನ ಹೋಲ್ಡ್ ಮಾಡ್ಕೋತೀರ. ಫಸ್ಟ್ ಒನ್. ಸೆಕೆಂಡ್ ಒನ್, ಸುಮಾರು ಜನಕ್ಕೆ ಇದೊಂದು ಐಡಿಯಾ ಇರುತ್ತೆ. ಈ ವ್ಲಾಗ್ ನೋಡಿದ್ಮೇಲೆ ನಿಮಗೂ ನನ್ನ ಮೇಲೆ ಡೌಟ್ ಬರ್ಬೋದು, ಏನಂತ, ಅಯ್ಯೋ ಒಂದಿನ ತಿಂದರೆ ಏನಾಗೋಗ್ಬಿಡ್ತಿತ್ತು, ಫಂಕ್ಷನಿಗೆ ಹೋದ್ರೂ ತಿನ್ಕೊಂಡು ನಂಗೆ ಬಂದುಬಿಟ್ಟಿದ್ದೀರಾ, ನೀವು ಇಷ್ಟೊಂದೆಲ್ಲ ಕ್ರೇವಿಂಗ್ಸ್ ಆಗ್ತಾ ಇದ್ರೂ ನೀವು ಕಂಟ್ರೋಲ್ ಮಾಡ್ಕೊಂಡು ಏನಕ್ಕಿದ್ದೀರಾ, ಒಂದು ಹೊತ್ತಲ್ವ ತಿಂದುಬಿಡಿ. ನೋ, ದಟ್ ಈಸ್ ವಾಟ್ ಕನ್ಸಿಸ್ಟೆನ್ಸಿ. ಬಿಕಾಸ್ ನೀವೇನಾದರೂ 2 kgs 3 kgs 4 kgs 5 kgsವರೆಗೂ ಫೈನ್. ನೀವು ಲೂಸ್ ಮಾಡಬೇಕು ಅಂದರೆ ಈ ಥರ ನೀವು ಒಂದೊತ್ತು ತಿಂದೆ ಅಂದರೆ ಇನ್ನೊಂದು 2 ಹೊತ್ತು ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ನೋಣ ಅನ್ನೋಂಥ ಯೋಚನೆ ಮಾಡಬಹುದು. ಬಟ್ ರೈಟ್ ನಾವು ನನಗೆ ಬೇಕಾಗಿರೋದು 1-2 kgs ವೆಯ್ಟ್ ಲಾಸ್ ಅಲ್ಲ. ಐ ಆಮ್ ಲುಕಿಂಗ್ ಫಾರ್ ಟ್ರಾನ್ಸ್ಫಾರ್ಮೇಷನ್, ವೇರ್ ನಾನು 2020 ಹೇಗಿದ್ದೆ ಆ ಥರ ನಾನು ಈಗ ಆಗಬೇಕು ಅನ್ನೋಂಥದ್ದು ನನಗೆ ಆಸೆ ಇದೆ. ಹಾಗಿದ್ದಾಗ ಒಂದು ಹೊತ್ತು ಚೀಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಇವತ್ತು ಹೆಂಗೂ ತಿಂದುಬಿಟ್ಟಿದ್ದೀನಲ್ವ, ಇನ್ನೊಂದು ಸ್ವಲ್ಪ ತಿಂದುಬಿಡೋಣ ಅಂತ ಅನಿಸುತ್ತೆ. ಮತ್ತೆ ನಿಮಗೆ ಆ ಝೋನಿಂದ ಆಚೆ ಬರೋದಕ್ಕೆ ನಿಜವಾಗ್ಲೂ ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನನಗಾಗಲ್ಲ. ನನಗೆ ಇಷ್ಟು ಸಕ್ಕದಾಗಿತ್ತು, ಇನ್ನೊಂದು ಸ್ವಲ್ಪ ತಿಂದುಬಿಡೋಣ, ಇನ್ನೊಂದು ಚೂರು ತಿಂದುಬಿಡೋಣ, ಅದು ಹಂಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಐ ಹ್ಯಾವ್ ಹೋಲ್ಡ್ ಮೈ ಸೆಲ್ಫ್ ಟುಡೇ. ಇವತ್ತು ಐ ವಾಸ್ ಲೈಕ್ ನೋ ಆಗಲ್ಲ. ಅವಳು ಅಷ್ಟೇ, ಶಿ ವಾಸ್ ಲೈಕ್ ಓ ಶಿಟ್, ನಾನು ಗಂಜಿ ಮಾಡ್ಸೋದು ಮರ್ತೋಗ್ಬಿಟ್ನಲ್ಲ ಅಂತ ಹೇಳ್ತಾ ಇದ್ಲು. ಸೊ ದಟ್ ಈಸ್ ದ ಓನ್ಲಿ ರೀಸನ್ ಐ ಆಮ್ ಹೋಲ್ಡಿಂಗ್ ಇಟ್ ಆಲ್ ಬ್ಯಾಕ್. ಅದು ಬಿಟ್ಟರೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ, ಅಥವಾ ನೀವು ಓಕೆ ನನಗೇನು 10-15 kg ವೆಯ್ಟ್ ಲಾಸ್ ಆಗೋದು ಬೇಡ, ಒಂದು 3-4 kg ಇಳಿಸೋಣ, 5-6 kg ಇಳಿಸೋಣ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಬ್ಯಾಲೆನ್ಸ್. ಬಿಕಾಸ್ ಯು ಗೈಸ್ ನೋ, ನಾನು ಮಾರ್ಚಿಂದ ಆಗಸ್ಟ್ವರೆಗೂ ಐ ಹ್ಯಾಡ್ ಲಾಸ್ ಸಮ್ವೇರ್ ಅರೌಂಡ್ 6 kgs 6 kgs ನಾನು ಲೂಸ್ ಮಾಡ್ಕೊಂಡಿದ್ದೆ. ಅದನ್ನು ಹೇಗೆ ಲೂಸ್ ಮಾಡ್ಕೊಂಡಿದ್ದೆ, ಇನ್ನು ಸೇಮ್ ವೇ ನಾನು ಎಲ್ಲದನ್ನು ತಿಂತಾಯಿದ್ದೆ, ವರ್ಕೌಟು ಮಾಡ್ತಾಯಿದ್ದೆ, ಆ್ಯಂಡ್ ಶುಗರ್ ಅಂತೂ ಕಂಪ್ಲೀಟಾಗಿ ಬಿಟ್ಟಿದ್ದೆ. ಬಟ್ ಒಂದು ಸ್ವಲ್ಪ ತಿನ್ಕೊಂಡು ನಾನು ಮಾಡ್ತಾಯಿದ್ದೆ, ಅದನ್ನು ಮಾಡಬಹುದು. ಬಟ್ ಟ್ರಾನ್ಸ್ಫಾರ್ಮೇಷನಿಗೆ ಬೇಕಾದಾಗ ಆಗಲ್ಲ. ದಟ್ ಈಸ್ ದ ರೀಸನ್ ಐ ಚೂಸ್ ಟು ನಾಟ್ ಇಟ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಫುಲ್ ನಾನ್ ಸ್ಟಾಪ್ ಮಾತಾಡ್ಬಿಟ್ಟೆ ಅಲ್ವಾ. ಇವತ್ತು ನೆನೆ ನನ್ನ ಫ್ರೆಂಡ್ ಬಂದಾಗ್ಲೂ ನಾವಿಬ್ಬರು, ನಾನು ಹೇಗೆ ಅದನ್ನು ಡಿಸ್ಕಷನ್ ಮಾಡ್ತಿದ್ವಿ. ನಾನು ವ್ಲಾಗ್ ಮಾಡೋದು ನೋಡ್ಬಿಟ್ಟು ಅವಳು ಹೇಳ್ತಾಯಿದ್ಲು, ನೀನೇನು ಒಬ್ಬಳೇ ಇಲ್ಲ ಬಿಡ, ನೀನು ನಿನ್ನ ಕ್ಯಾಮ್ರಾನೇ ಮಾತಾಡ್ಕೊಂಡಿರ್ತೀರ, ಸೊ ಯು ಡಸಂಟ್ ಫೀಲ್ ಅಲೋನ್ ಅಂತ. ಆ್ಯಕ್ಚುಲಿ ಹಾಗೆ ಆಗಿದೆ. ಯೂಟ್ಯೂಬ್ ಡೈಲಿ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೂ ಸಹ ಅನ್ನಿಸ್ತಾ ಇರುತ್ತೆ, ಒಬ್ಬಳೇ ಇಲ್ಲ ನಾನು ಮನೇಲಿ ವ್ಲಾಗ್ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲ ಅಂತಂದರೆ ವಾರಗಟ್ಟಲೆ ಒಬ್ಬಳೇ ಇರಬೇಕು ಅಂತಂದರೆ ಯಾರ ಜೊತೆನೂ ಮಾತಾಡ್ದಿಲ್ಲ. ಅದು ನಂತರ ಸೋಷಿಯಲ್ ಪರ್ಸನ್ಗೆ ಸ್ವಲ್ಪ ಡಿಫಿಕಲ್ಟ. ಎಸ್. ಆ್ಯಂಡ್ ರಾತ್ರಿ ಊಟಕ್ಕೆ ಅಂತ ಅಂದರೆ ನಾನು ಕೆಲಸ ಮಾಡ್ತಾಯಿದ್ನ, ಸೊ ಅದಕ್ಕೇ ಮಧ್ಯದಲ್ಲೇ ನಾನು ಏನು ಮಾಡಿಕೊಂಡೆ ಅಂತಂದರೆ, ನಿಮಗೆ ಖಾಕ್ರ ಗೊತ್ತಾ, ಅದು ಹೇಗೆ ಅಂದರೆ ಗಟ್ಟಿ ಚಪಾತಿ ಅಂದ್ಕೊಳ್ಳಿ, ವೀಟ್ ಥರನೇ ಅಂದರೆ ವೀಟೆಲ್ಲ ಮಾಡ್ತಾರೆ ಖಾಕ್ರ ಅಂತ. ಅದಕ್ಕೆ ಈ ಜೀರಿಗೆ ಮೆಂತೆಲ್ಲ ಮಾಡಿ ಕಟಕ್ ರೊಟ್ಟಿ ಥರ ಮಾಡಿರ್ತಾರೆ, ಖಡಕ್ ರೊಟ್ಟಿ ಇರುತ್ತಲ್ಲ ಆ ಥರ. ಅದನ್ನು ಆ ಖಾಕ್ರನ ನಾನು ತರಿಸ್ಕೊಂಡಿರ್ತೀನಿ ಯಾವಾಗಲಾದರೂ ಹೀಗೆ ತಿನ್ನೋಣ ಅಂತ, ಸ್ಪೈಸಿ ಎಲ್ಲ ಇರುತ್ತೆ ಅಂತ. ಸೊ ನಾನು ಏನು ಮಾಡಿದೆ, ಆ ಖಾಕ್ರಾಗೆ ಒಂದು ಸ್ವಲ್ಪ ಆನಿಯನ್ ಹೆಚ್ಚಾಕೊಂಡು ಚಿಕ್ಕದಾಗಿ ಒಂದು ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ ಗಾರ್ನಿಷ್ ಮಾಡಿಕೊಂಡು 2 ಖಾಕ್ರ ತಿಂದೆ ಗೈಸ್. ದಟ್ ವಾಸ್ ಮೈ ಡಿನ್ನರ್. ಸಫಿಷಿಯೆಂಟ್ ಆಯಿತು ಅಷ್ಟೇ ನನ್ನ ಡಿನ್ನರು. ಅದ್ರ ಜೊತೆಗೆ ದಿಸ್ ಈಸ್ ಮೈ ಹಾಟ್ ವಾಟರ್. ಇಷ್ಟಾಗುತ್ತಷ್ಟು ನೀರು ಕುಡೀರಿ. ಮಿನಿಮಮ್ 2.5 to 3 liters ಆಫ್ ವಾಟರ್, ದಟ್ ಈಸ್ ಮ್ಯಾಂಡೇಟ್ರಿ. ಓಕೆ, ಎಸ್.
ದಟ್ಸ್ ಇಟ್ ಫಾರ್ ದ ಡೇ ಅಂತ ಅನಿಸುತ್ತೆ. ಲೆಟ್ಸ್ ಎಂಡ್ ಆರ್ ವ್ಲಾಗ್ ಟುಡೇ. ಇಟ್ ವಾಸ್ ವೆರಿ ನೈಸ್. ಅಟ್ಲೀಸ್ಟ್ ಜನನ ಒಂದು 4 ಜನ ಹೋಗಿ ನಾನು ಮೀಟ್ ಮಾಡ್ಕೊಂಡು ಬಂದೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ದಟ್ಸ್ ಇಟ್ ಫಾರ್ ದ ಡೇ. ನನಗಂತೂ ವ್ಲಾಗಿಂಗ್ ಮಾಡೋದ್ರಲ್ಲಿ ಖುಷಿ ಸಿಗ್ತಾ ಇದೆ. ನಾನು ಲಿಟ್ರಲಿ ಎಷ್ಟು ವ್ಯೂಸ್ ಆಯಿತು, ಎಷ್ಟು ಫಾಲೋವರ್ಸ್ ಆದರೂ ಏನೂ ಚೆಕ್ ಮಾಡ್ತಾ ಇಲ್ಲ. ನಿಮ್ಮ ಕಮೆಂಟ್ಸ್ ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಐ ಫೀಲ್ ಲೈಕ್ ಐ ಹ್ಯಾವ್ ಫೌಂಡ್ ಮೈ ಸ್ಪೇಸ್ ಅಂತ ಅನಿಸ್ತಾ ಇದೆ. ಸೊ ನನಗೆ ವ್ಲಾಗಿಂಗಿಗೆ ತುಂಬ ಖುಷಿ ಆಗ್ತಿದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನನ್ನ ವ್ಲಾಗ್ ನೋಡೋದಕ್ಕೆ ಹೇಳಿ. ಬಿಕಾಸ್ ನಾನ್ ಸ್ಟಾಪ್ ಯಾಪಿಂಗ್ ಮಾಡ್ತಾ ಇರ್ತೀನಿ, ಒಬ್ಬಳೇ ಮಾತಾಡ್ತಾ ಇರ್ತೀನಿ. ಅದನ್ನು ನೋಡಿ ನಿಮಗೆ ಬೇಜಾರಾಗ್ತಿದೆ, ಏನಾದರೂ ಎಲಿಮೆಂಟ್ ಬೇಕು ಅಂತಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಇನ್ಸ್ಟಾಗ್ರಾಮ್. ಐ ಆಮ್ ಓಪನ್ ಫಾರ್ ದ ಫೀಡ್ಬ್ಯಾಕ್ಸ್. ಐ ಹ್ಯಾವ್ ಟು ನಿಮ್ಮಿಂದನೇ ಐಡಿಯಾಸ್ ತೊಗೊಂಡು ನಾನು ಇಂಪ್ಲಿಮೆಂಟ್ ಮಾಡ್ಕೋತೀನಿ. ಬಿಕಾಸ್ ವ್ಯೂವರ್ಸ್ ನೀವು, ಸೊ ನಿಮ್ಮ ಫೀಡ್ಬ್ಯಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆ್ಯಂಡ್ ಶೋಯಿಂಗ್ ದ ಲವ್ ಫಾರ್ ಮೈ ಡೈಲಿ ವ್ಲಾಗ್ಸ್. ಸೊ ಎಸ್, ಈ ವ್ಲಾಗೂ ಸಹ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗುಡ್ ನೈಟ್.